ಸೊ ಹಲೋ ಎವ್ರಿವನ್, ಹೊಸ ವ್ಲಾಗ್ಗೆ ಸ್ವಾಗತ. ಸೊ ಬೆಳಗ್ಗೆ ಎದ್ದಿದ ತಕ್ಷಣ 4 ಸಿಮೆಂಟ್ ಮೂಟೆ ಎತ್ಕೊಂಬಂದ್ರಿ. ಬಟ್ಟೆ ನೋಡಿ ಫುಲ್ ಗಲೀಜಾಗ್ಬಿಟ್ಟಿದೆ. ಸೊ 4 ಸಿಮೆಂಟ್ ಎತ್ಕೊಂಬಂದು ನಮ್ಮ ಅಕ್ಕ ಅವ್ರ ಮನೆ ಹತ್ರ ಹಾಕಿದ್ರೆ ಏನೋ ಕೆಲಸ ಮಾಡ್ತಿದ್ದಾರೆ ಅಂದ್ಬಿಟ್ಟು ಹಬ್ಬ ಸಿಮೆಂಟ್ ಮೂಟೆ ಎತ್ತಷ್ಟು ಸುಸ್ತಾಗೋಯ್ತು. ಈಗ ಮನೆ ಕಡೆ ಹೋಗ್ತಾ ಇದ್ದೀನಿ ಬ್ರಷ್ ಮಾಡಿಕೊಂಡು ಊಟ ತಿನ್ನೋಕೆ. ಫಸ್ಟ್ ಫ್ರೆಶ್ ಅಪ್ ಆಗಬೇಕು, ಆಮೇಲೆ ಊಟ. ಅಲ್ಲೇ ಉಜ್ಜಿಲ್ಲ ಇನ್ನು ನಾನು ಇಷ್ಟೊತ್ತಾದರೂ. ಸೊ ಗಾಯ್ಸ್, ಮನೇಲಿ ಕೂತು ಬೇಜಾರಾಗ್ತಾಯಿತ್ತು. ಸೊ ಪ್ರಜ್ವಲ್ ಜೊತೆ ಅವರು ಅವ್ರ ಫ್ಯಾಮಿಲಿ ಬಂದಿದ್ದಾರೆ. ನಾನು ಸುಮ್ಮನೆ ಅವನ ಜೊತೆ ಬಂದಿದ್ದೆ. ಭವಾನಿ ಏನು ಜ್ಯುವೆಲ್ರಿ ಶಾಪ್ ಹತ್ರ ನಾವು ತಗೊತವ್ರೆ, ನೋಡೋಣ ಬನ್ನಿ. ಯಾವುದೋ ಚಿಕ್ಕ ವಾದಕ್ಕೆ ಇಷ್ಟ ಎದುರ್ತಾವನೆ, ಒಳ್ಳೆ ಚಿಕ್ಕ ಮಗು ಥರ. ಅವನ ಮಕ್ಕ ನೀಟಾಗಿ ನೋಡ್ಕೊಳ್ಳಿ. ಪ್ರಜ್ವಲ್ ರೀಲ್ ಇದು. ಒಲೆ ಬೇಕೇನಪ್ಪ ನಿಂಕ ಇಲ್ಲ? ಇರ ಒಂದು ನಿಮಿಷ ಇರ. ಪ್ರಜ್ವಲ್ನಲ್ಲಿ ಮನೆಗೆ ಬಿಟ್ಬಿಟ್ಟು ಬಂದಿದ್ದೆ. ನಾನು ನಮ್ಮ ಮಾವ ಹೊಸ್ಕೋಟೆ ಏನೋ ಒಂದೆರಡು ಬ್ಯಾನರ್ ಹಂಗೆ ಪ್ರಿಂಟ್ ಹಾಕ್ಸ್ಬೇಕಾಯ್ತು. ಸೊ ಇಲ್ಲಿ ಬಂದಿದ್ವಿ. ಪ್ರೈಸು ರೀಸನಬಲ್ ಇದೆ. ಸೊ ಇಲ್ಲಿ ಬ್ಯಾನರ್ ತೊಗೊಂಡು ಮನೆಗೆ ಹೋಗೋದೆ. ಬ್ಯಾನರ್ ಯಾಕೆ ತೊಗೊತಾ ಇದ್ದೀರಾ ಅಂದರೆ, ಒಂದು ಚಿಕ್ಕ ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾಯಿದ್ದೀನಿ. ಇಷ್ಟಲ್ಲೇ ರಿವೀಲ್ ಮಾಡ್ತೀನಿ, ಅದಕ್ಕೆ ಜಾಸ್ತಿ ಓಡಾಡ್ತಾ ಇರೋದು. ಬ್ಲಾಗು ಅಷ್ಟೊಂದು ಮಾಡೋಕ್ಕಾಗ್ತಾ ಇಲ್ಲ. ಸೊ ಅದು ಈ ಸ್ಯಾಟರ್ಡೇ ಇಲ್ಲ ಫ್ರೈಡೇ ಇಡಬೇಕಂತಿದ್ದೀರಿ, ಸ್ಟಾರ್ಟ್ ಮಾಡಬೇಕಂತ. ನೋಡೋಣ ಹೇಗೆ ಹೋಗುತ್ತೆ. ಸೊ ಫೈನಲಿ ಮನೆಗೇನೋ ಬಂದೆ. ಮನೆಗೆ ಬಂದು ಚಡ್ಡಿ ಗಿಡ್ಡಿ ನಾನು ಪಜಾಮ ಹಾಕ್ಕೊಂಡು ನನ್ನ ಸ್ಕೂಲ್ ಮೇಟ್ ಬಂದಿದ್ದ, ಫುಲ್ ಬಿಸ್ನೆಸ್ ಮ್ಯಾನ್ ಇವನು. ಸೊ ಅವನು ಎಗ್ ರೈಸ್ ತಿನ್ನಕ್ಕೆ ಹೋಗೋಣ ಅಂದ್ಬಿಟ್ಟು ಕಾಲ್ ಮಾಡ್ದೆ. ಅದಕ್ಕೆ ಹೋಗ್ತಾ ಇದ್ದೀನಿ ಈಗ. ಫುಲ್ಲಿ ಅಲ್ಲಿ ಬ್ಯಾನರ್ ಗಿನ್ನರ್ ಎಲ್ಲ ಮಾತಾಡ್ಕೊಂಡು ಸೆಟ್ ಮಾಡ್ಕೊಂಡು ಬರೋಷ್ಟೊತ್ತು ಇಷ್ಟೊತ್ತಾಯ್ತು ಮನೆಗೆ. ನೋಡೋಣ ಹೇಗೆ ಹೋಗುತ್ತೆ ಬಿಸ್ನೆಸ್ ಎಲ್ಲ ಅಂದ್ಬಿಟ್ಟು. ಮನೇಲಿ ಎಗ್ ರೈಸ್ ಬಂದೈತೆ. ನಮ್ಮ ಮಚ್ಚ ತಿಂತಾವನು. ಹೆಂಗೈತೆ ಮಚ್ಚ ಟೇಸ್ಟ್? ಓಕೆ. ಮನೆಯಲ್ಲಿ ಕಬಾಬ್ ಮಾಡೋರೆ ಅಲ್ಲ, ಮನೇಲಿ ಕಬಾಬ್ ಮಾಡೋರೆ. ಆಚೆ ಹೋಗ್ಬಿಟ್ಟು ಎಗ್ ರೈಸ್ ತಿಂದಿದ್ದೀರಿ. ಹೆಂಗೈತೆ ಅಂದರೆ ಚಿನ್ನ ಇಕ್ಕೊಂಡು ಬೆಳ್ಳಿ ನುಡುಗ್ದಂಗೆ ಆಗೈತೆ ಇವತ್ತು ನನ್ನ ಪರಿಸ್ಥಿತಿ. ಏನು ಮಾಡೋದು? ಸೊ ಗಾಯ್ಸ್, ಈ ವ್ಲಾಗಲ್ಲಿ ಇಷ್ಟೇ. ಮುಂದಿನ ವ್ಲಾಗಲ್ಲಿ ಸಿಗುವ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಗಾಯ್ಸ್.